ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತೊಂದು ಹೊಸ ಗ್ಯಾಂಗ್ ಟಾಪ್ ಜೊತೆ ಬರ್ತಾ ಇದ್ದೀನಿ. ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ನಾನು ಹಿಂಟೆ ಕೊಟ್ಟಿಲ್ಲ ಪಾಪ, ನೀವು ಹೇಗೆ ಗೆಸ್ ಮಾಡ್ತೀರಲ್ಲ. ಇವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಒಂದು 5 ಐಟಮ್ ಕೈಯಲ್ಲಿ ಮುಟ್ಟು ನೋಡಿ ಹೇಳ್ಬೋದು. ಮೂಸ್ ನೋಡೋ ಹಾಗೆಲ್ಲ ಇಲ್ಲ, ಗಿಲ್ಲ ಹಂಗೆಲ್ಲ ಇಲ್ಲ. ಓಕೆನಾ? ಯಾವುದು ಅಂತ ಅವ್ರು ಹೇಳಬೇಕು. ಅವರು ಕರೆಕ್ಟಾಗಿ ಹೇಳಿದ್ರೆ ನಾನು 10 ಬಸ್ಗೆ ಹೊಡಿಬೇಕು. ಅವ್ರು ತಪ್ಪು ಹೇಳಿದ್ರೆ ಅವ್ರು 10 ಬಸ್ಗೆ ಹೊಡಿಬೇಕು. ಚಾಲೆಂಜ್ಗೆ ನಾನು ರೆಡಿ ಇದ್ದೀನಿ. ನೀವು ರೆಡಿನಾ? ನಾನು ರೆಡಿ. ಯಾರು ವಿನ್ ಆಗ್ತಾರೆ ನೋಡೋಣ ಇವತ್ತು. ಆಟ ಆಡೋಣ ಫಸ್ಟು. ಸರಿ, ಓಕೆ. ಇವಾಗ ಇವ್ರಿಗೆ ಕಟ್ತೀನಿ ಬಟ್ಟೆನ. ಇದು ಬ್ಲೈಂಡ್ ಗ್ಯಾಂಗ್ ಟಾಕ್ ಅಂತಾನೆ ಹೇಳ್ಬೋದು. ಈಗ ನಾವು ಮಾಡ್ತಾ ಇರೋದು ಬಟ್ಟೆ ಕಟ್ತೀನಿ ಅವ್ರಿಗೆ. ಏನು ಕಾಣಿಸೋದಿಲ್ಲ. ಇದೆಷ್ಟು? ಎಷ್ಟು? ಯಾವ್ದು ಕೈ ತಾನೆ? ಕೈ ತೋರಿಸು. ಏನು ನಂಬರಾ? ಇದೆಷ್ಟು? ಅದಾ 3. ಇದೆಷ್ಟು? ಅದು 1. ಇದು? ಅದು 3. ನನಗೆ ಡೌಟು ಯಾವುದು ಕಾಣಿಸ್ತಿದೆ ಅಂತ. ಹೌದು. ಕಾಣಿಸ್ತೈತಾ? ನಿಜ ಹೇಳು. ನಾನು ಗೊತ್ತಿರೋ ನಿಜ ಹೇಳಿ, ಕಾಣಿಸ್ತಿದ್ಯಾ? ಅಲ್ಲಿ ಮೇಲೊಬ್ಬ ಹೇಳ್ತಾ ಇದ್ದೀನಿ. ಒಂದು ಸೆಕೆಂಡ್, ಈಗ ಐಟಮ್ ತಗೊಂಡ್ಬರ್ತೀನಿ. ಐಟಮ್ ತಂದಿದ್ದೀನಿ. ಅವ್ರ ಜೊತೆ ನಿಮಗೂ ಸರ್ಪ್ರೈಸ್. ಐಟಮ್ ಅದೇನು ಅಂತ ಹೇಳ್ಬೇಕು. ನಮ್ಗೆ ಗೊತ್ತಾಗದು ಯಾವ ರೀತಿ ವಸ್ತುನ ಏನು ಅಂತ ಹೇಳ್ಬೇಕು. ಈಗ ಕೈ ಕೊಡ್ತೀನಿ ನಾನು, ಗೆಸ್ ಮಾಡಿ ಹೇಳಬೇಕು. ಇರಿ, ಚೆಲ್ಬಿಟ್ರೆ ನೀವು. ಒಂದೇ ಐಟಮ್ ಮುಟ್ಬೋದಷ್ಟೇ. ಇದಾ? ಗೊತ್ತಾಯ್ತು. ಏನದು? ಇದು ರೋಸ್. ರಿಯಲ್ಲ? ಎಸ್. ಅದು ಪ್ಲಾಸ್ಟಿಕ್. ಕರೆಕ್ಟಾಗಿ ಗೆಸ್ ಮಾಡಿಬಿಟ್ರು ಇವರು. ನಾನು ಬಸ್ಗೆ ಹೊಡಿಬೇಕು ಇವಾಗ. ದಟ್ ಈಸ್ ಚಂದ್ರು. ಈಗ ನಾನು ಎದ್ದು ನಿಂತ್ಕೊಂಡು ಬಸ್ಗೆ ಹೊಡಿದ್ರೆ ಇಲ್ಲಿ ಕಾಣಿಸಲ್ಲ. ಎಲ್ಲ ಆದಮೇಲೆ ಒಟ್ಟಿಗೆ ಬಸ್ಗೆ ಹೊಡಿತೀನಿ. ಓಕೆನಾ? ಸರಿ, ನೀವು ತೆಗಿಯಂಗಿಲ್ಲ. ಈಗ ಎರಡನೇದು. ಅದರೊಳಗಡೆ ಏನೋ ಇದೆ. ಏನಂತ ನೋಡಿ. ಮೂಸೆಲ್ಲ ನೋಡಂಗಿಲ್ಲ. ಸ್ಮೆಲ್ ತಗೊಂಡು ಸ್ಮೆಲ್ ತಗೋತಾ ಇದ್ದೀರಾ? ಇದು ಸಾಲ್ಟ್ ಇರ್ಬೋದು, ಇಲ್ಲ ಖಾರದ ಪುಡಿ ಇರ್ಬೋದು. ಒಂದು ಹೇಳ್ಬೇಕು, 2 ಹೇಳಂಗಿಲ್ಲ. 2 ಮಿಕ್ಸ್. 2 ಮಿಕ್ಸಾ? ತಪ್ಪು. ಓಕೆನಾ? ನೀವು 10 ಬಸ್ಗೆ ಹೊಡಿಬೇಕು. ಓಕೆನಾ? ನೀವೊಂದು ಗೆದ್ದಿದ್ದೀರಾ, ಹಾಗೆ ನಾನೊಂದು ಗೆದ್ದಿದ್ದೀನಿ. ನೀವು 10 ಬಸ್ಗೆ ಹೊಡಬೇಕು, ನಾನು 10 ಬಸ್ಗೆ ಹೊಡಬೇಕು. ಈಗ ನೆಕ್ಸ್ಟ್. ಇವಾಗಲ್ಲ, ಆಮೇಲೆ ಲಾಸ್ಟಲ್ಲಿ. ಇಲ್ಲ ಇಲ್ಲ ಇಲ್ಲ. ಇರಿ, ಒಂದು ನಿಮಿಷ. ಈಗ ಇದು ತಗೊಳ್ಳಿ. ಅದೇನು? ಇದು ಟಾನಿಕ್ ಇರ್ಬೋದು. ಪಾಪು ಟಾನಿಕ್. ಇದು ಟಾನಿಕ್ ಅಂತ ಹೇಳಿದ್ದಾರೆ. ತಪ್ಪು, ಅದು ಟಾನಿಕ್ ಅಲ್ಲ. 2 ನಾನು ಗೆದ್ದಿದ್ದೀನಿ. ಈಗ ಹೌದು, ಗೆಸ್ ಮಾಡ್ಬೇಕು ನೀವು. ಅದು ಮನೇಲಿರೋ ವಸ್ತುಗಳೇ ತಾನೇ, ನಿಮ್ಗೆ ಗೊತ್ತಿರ್ಬೇಕು. ಅದ್ರ ಬಗ್ಗೆ ಗೆಸ್ ಮಾಡ್ಬೇಕು ನೀವು.
ಇರೋ ಆಟನೇ ಅದು. ಈಗ ನನಗೆ 2 ಪಾಯಿಂಟು, ನಿಮ್ಗೆ 1 ಪಾಯಿಂಟು. ಈಗ ನೆಕ್ಸ್ಟ್ ಕೈ ಕೊಡಿ ತೊಳಿ, ಇದೇನಂತ ಗೆಸ್ ಮಾಡಿ. ಅದೇ ಕೊಟ್ಟಿರಾ? ಏನದು? ಫೋಟೋ ಇರ್ಬೋದು. ಏನು ಕೊಡ್ರು? ಪಾಪು ಫೋಟೋ ಇರ್ಬೋದು ಅಷ್ಟೇ. ಪಾಪು ಕೊಡ್ರು? ಓ ಇದು ನೋ ನೋ ನೋ, ಚೀಟಿಂಗ್. ಇಲ್ಲ ಹೇಳಿ, ಏನು ಕೊಡ್ರಿ ಇದು? ಒಟ್ಟ ಪೌಡರ್ ಅಷ್ಟೇ. ಇಂಥದ್ದು ಅಂತ ಹೇಳ್ಬೇಕು. ಏನೋ ಮೈದಾ ಹಿಟ್ಟಾ, ಹ್ಞೂ ಅಕ್ಕಿ ಹಿಟ್ಟಾ, ಮೈದಾ ಹಿಟ್ಟಾ? ಅಕ್ಕಿ ನಮ್ಮ ಮನೇಲಿ ಇಲ್ವಲ್ಲ. ಒಟ್ಟಪ್ಪ ಇದ್ರದ್ದು ಏನಪ್ಪ ಪಾಪದು ಇದು ಮಾಡ್ತಾನೆ. ಏನು ಪಾಪದು ಏನೋ ಪೌಡರ್ ಬರ್ತದೆ, ಗುರವಿತ್ತು. ಕರೆಕ್ಟ್. ಇದು ಹಾಲ್ಗೆ ಹಾಕೋ ಪೌಡ್ರು. ಹಾಕೋ ಪೌಡ್ರು ಗುರವಿತ್ತು. ಹಂಗಂದ್ರೆ ನಿಮ್ಗೆ 2 ಪಾಯಿಂಟು, ನನಗೆ 2 ಪಾಯಿಂಟ್. ಆಯ್ತಾ? ನೀವು 20 ಬಸ್ಗೆ, ನಾನು 20 ಬಸ್ಗೆ. ಈಗ ಫೈನಲ್ ಆಗಿ ಇನ್ನೊಂದಿದೆ, ಇದರಿಂದನೇ ನಾವು ಯಾರು ವಿನ್ ಅಂತ ಗೊತ್ತಾಗೋದು. ಕೈ ಕೊಡಿ. ಮುಸ್ ನೋಡೋದು ಗಿಲ್ಲದೆಲ್ಲ ಇಲ್ಲ. ಇದು ಪಾಪಗಂತ ತಂದಿರೋದು ಡಪ್ಪಿನ ಐತೆ ಅದು ಏನೇ ಹೆಸರು ಗೊತ್ತಿಲ್ಲ. ಬಟ್ ಇದರಲ್ಲಿ ಇದು ಮಾಡೋದು, ಡಿಸೈನ್ ಮಾಡೋವಂಥದ್ದು. ಕರೆಕ್ಟ್. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕ್ಲೇ ಸರಿಯಾಗಿ ಕಂಡಿಡ್ಬಿಟ್ರು. ನಾನು ಇದು ನಿಂಬೆಹಣ್ಣು ಅನ್ಕೋತಾರೆ, ಬೇರೆ ಏನಾದರೂ ಹಿಟ್ಟಂತ ಅನ್ಕೋತಾರೆ ಅಂತ ಗೆಸ್ ಮಾಡಿದ್ದೆ. ಹಾಲು ಪೌಡ್ರು ಗೆಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು, ಯಾಕಂದರೆ ಅಕ್ಕಿ ಹಿಟ್ಟು ಎಲ್ಲ ಆ ಥರ ಹೇಳಿದ್ನಲ್ಲ, ಗೆಸ್ ಮಾಡಲ್ಲ, ಅದನ್ನೇ ಹೇಳ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಇದನ್ನು ಕರೆಕ್ಟಾಗಿ ಗೆಸ್ ಮಾಡಿದ್ರು. ಯಾವುದೇ ಗೆಸ್ ಮಾಡಿದ್ರು, ಇದೊಂದು ಗೆಸ್ ಮಾಡಿದ್ರು, ಇದೊಂದು 2 ಪಾಯಿಂಟ್, ಹಾಗೆ ಇದೊಂದು 3 ಪಾಯಿಂಟ್ ಅವ್ರಿಗೆ, 2 ಪಾಯಿಂಟ್ ನನಗೆ. ಈಗ ಅವರು 20 ಬಸ್ಗೆ, ನಾನು 30 ಬಸ್ಗೆ ಹೊಡಬೇಕು. ಸರಿ, ಇದು ಬಿಚ್ಚುತ್ತೀನಿ, ಆಮೇಲೆ ಹೇಳ್ತಾರೆ ಯಾರು ವಿನ್ ಅಂತ. ಇಬ್ಬರು ಸೇರಿ ಹೇಳ್ತೀವಿ. ಆಗಲೇ ನಿಮ್ಗೆ ಗೊತ್ತಾಗಿದೆ. ಈಗ ಚಾಲೆಂಜಲ್ಲಿ ಯಾರು ವಿನ್ನು ಅಂತ ಅವ್ರ ಬಾಯಿದ್ದಾನೆ ಕೇಳೋಣ, ಓಕೆನಾ? ಇಷ್ಟಕ್ಕೆ ಚಾಲೆಂಜಲ್ಲಿ ವಿನ್ ಆಗಿದ್ದು ಯಾರು ಚಾಲೆಂಜಲ್ಲಿ ವಿನ್ ಆದ್ರು? ನಾನೇ. ಇನ್ನೊಂದು ನೀವು ಇವತ್ತು ಇವ್ರು ಚಾಲೆಂಜಲ್ಲಿ ವಿನ್ ಆಗಿದ್ದಾರೆ. ಸರಿ, ಓಕೆ, ಆಯಿತು. ಇವಾಗ ಬಸ್ಗೆ ಹೊಡಿಬೇಕಲ್ಲ, ಫಸ್ಟ್ ಇವ್ರ ಕೈಲಿ ಹೊಡಿಸ್ಬಿಡ್ತೀನಿ. ಜಾಸ್ತಿ ಇದೆಲ್ಲ ನಾನು ಆಮೇಲೆ ಹೊಡಿತೀನಿ. ಈಗ ಬಸ್ಗೆ ಹೊಡೀರಿ. ಇರಿ ಅದು ನಿಂತ್ಕೊಂಡು ಹೊಡೀರಿ. 20. ಇಲ್ಲಪ್ಪ, ಹಂಗಲ್ಲ. ನೋ ಚೀಟಿಂಗ್. ಇದು ಹೊಸ ಥರದ್ದು. ಇಲ್ಲಪ್ಪ. ಆಗಲೇ ನಾನು ಮರ್ತ್ಬಿಟ್ಟೆ ಏನೇನು ಐಟಮ್ ಅಂತ ಹೇಳೋದು. ಇನ್ನೊಂದು ಅವ್ರು ಹೇಳಿದ್ರಲ್ಲ ಔಷಧಿ ಅಂತ, ಅದು ಔಷಧಿ ಬಾಟಲ್ ಅಲ್ಲ, ಕ್ಯಾಸ್ಟ್ರೋಲ್ ಆಯಿಲು. ಹಾಗೆ ನಾರ್ಮಲ್ ಗೆಸ್ ಮಾಡಲಿಲ್ವಲ್ಲ ಅವರು, ಅದು ಕಾಫಿ ಪುಡಿ. ಇನ್ನೊಂದು ಬಂದು ನನ್ನ ಮಗಂದು ಹಾಲು ಪೌಡರು. ಇನ್ನೊಂದು ಬಂದು ಯೆಲ್ಲೋ ಕಲರು ಕ್ಲೇ, ಆಟ ಆಡೋದು ಮಕ್ಕಳದು. ಹಾಗೆ ಇನ್ನೊಂದು ನೀವೇ ನೋಡಿದ್ರಲ್ಲ ಪ್ಲಾಸ್ಟಿಕ್ ರೋಸಾ ಹೂವು. ಈ 5 ಐಟಮು ನಾನು ಇಟ್ಟಿದ್ದು. ಎಷ್ಟೊಂದು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಲೈವ್ ಬನ್ನಿ ಅಂತ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ನಾನು ಲೈವಿಗೆ ಬರುವಾಗ ನನಗೇನು ಕೆಲಸ ಇರಬಾರ್ದು, ಯಾವುದು ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಟೈಮಲ್ಲಿ ಲೈವಿಗೆ ಬಂದರೆ ಅಟ್ಲೀಸ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಸಡನ್ನಾಗಿ ಯಾರೋ ಬಂದರು, ಇಲ್ಲ ನನ್ನ ಮಗನೇ ಬಂದ ಫೋನ್ ಆಫ್ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ಲೈವಿಗೆ ಬರಬೇಕಂದ್ರೆ ನನಗೆ ಈ ಥರ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಆವಾಗ ನಾನು ಬರ್ಬೋದು ಲೈವ್ಗೆ. ಅದ್ರ ಜೊತೆಗೆ ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಬೇಕು. ಈಗ ಲೈವಲ್ಲಿ ಇದ್ದಾಗ ಕಮೆಂಟ್ಗಳಾಗಿರ್ಬೋದು, ನಾವು ಮಾತಾಡೋದಾಗಿರ್ಬೋದು, ಒಂಚೂರು ತಪ್ಪಾಗಬಾರ್ದು. ಯಾಕಂದರೆ ನಾವು ಲೈವಲ್ಲಿ ಇರ್ತೀವಿ, ನಾವು ಬೇರೆಯವ್ರ ಜೊತೆ ಮಾತಾಡ್ತಿರುವಾಗ ಬೇರೆಯವರು ನೋಡೋದ್ರಿಂದ ನಾವು ನೀಟಾಗಿ ಮಾತಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಟೈಮ್ ತೊಗೊಂಡು ಲೈವಿಗೆ ಬರೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ
ಮಾಡ್ತೀನಿ. ಓಕೆನಾ? ಹಾಂ, ನಾನು ಇವಾಗ ಕೌಂಟ್ ಮಾಡ್ತೀನಿ. ಬಸ್ಗೆ ಹೊಡೀರಿ ಹೊಡೀರಿ. 21, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಇನ್ನೊಂದು ಆಗ್ಬಿಡ್ದು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಆಯಿತು. ಐ ಹೋಪ್ ಈ ಲಾಗೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದೊಳ್ಳೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.